ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಾನು ಮಿಲ್ಕ್ ಕೇಕ್ ಅಂದರೆ ಬ್ರೆಡ್ ಮಿಲ್ಕ್ ಕೇಕ್ ಮಾಡಬೇಕಂತ ರೆಸಿಪಿ ಹೇಗಂತ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಹಾಗೆ ನೋಡಿ, ನಮ್ಮ ಪಾರಿವಾಳ ಸ್ನಾನ ಮಾಡ್ತಿದ್ದಾವೆ ನೋಡ್ರಿ ಫ್ರೆಂಡ್ಸ್. ಇವತ್ತು ನಮ್ಮ ಪಾರಿವಾಳ ಸ್ನಾನ ಮಾಡ್ಕೊಳ್ತಾ ಇದ್ದಾವೆ ತಾವೇ. ನೋಡ್ರಿ ಎಷ್ಟು ಚೆನ್ನಾಗಿ ನೀರಲ್ಲಿ ಸ್ನಾನ ಮಾಡ್ತಿದ್ದಾವೆ ಅಂತ. ನೋಡ್ರಿ ಎಷ್ಟು ಚೆನ್ನಾಗಿ ಸ್ನಾನ ಮಾಡ್ತಿದ್ದಾವೆ ನೋಡ್ರಿ. ನೋಡಕ್ಕಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೋಡ್ರಿ ಫ್ರೆಂಡ್ಸ್, ಒಂದು ವೈಟ್ ಇರೋದು ಸ್ನಾನ ಮಾಡಿ ಹತ್ತಿ ಅಲ್ಲಿ ನಿಂತಿದೆ. ಈಗ ಇದು ನೋಡಿ, ಬ್ಲ್ಯಾಕ್ ಇರೋ ಸ್ನಾನ ಮಾಡ್ತಾ ಇದೆ. ಅದಕ್ಕೆ ಜಾಗ ಸಾಲ್ತಾ ಇಲ್ಲಲ್ಲ, ಒಂದೊಂದು ಸ್ನಾನ ಮಾಡ್ಕೊಂಡು ಆ ಕಡೆ ಸೈಡ್ ಕೊಡ್ತಾ ಇದ್ದಾವೆ ನೋಡಿ ಫ್ರೆಂಡ್. ಎಷ್ಟು ಅವಕ್ಕೂ ಬುದ್ಧಿ ಇರುತ್ತೆ ಅಂತ. ಪಕ್ಷಿಗಳು ಹೇಗಿದ್ರು ಚೆನ್ನಾಗಿ ನೋಡಿ ಫ್ರೆಂಡ್ ನೋಡಲಿಕ್ಕೆ. ನೋಡಿ ಈಗ ಎಲ್ಲ ನೀರು ಎಲ್ಲ ಇದು ಮಾಡ್ಕೊತ ನೋಡ್ರಿ, ಬಿಸಿಲಿಗೆ ಬಂದು ನಿಲ್ತೈತಿ ಈಗ ನೋಡ್ರಿ. ಈಗ ನೋಡಿ ಫ್ರೆಂಡ್, ನಾನು ಮಿಲ್ಕ್ ಬ್ರೆಡ್ ಹಾಗೂ ಬ್ರೆಡ್ ಕೇಕ್ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡಿ. ಇದು ಬ್ರೆಡ್ಡು. ಈ ಬ್ರೆಡ್ನ ನಾನು ಸೈಡಿನವು ಈ ಥರ ಕೆಂಪಿಗೆ ಬರುತ್ತಾವಲ್ಲ ನೋಡಿ, ಈ ಥರ ಸೈಡಿಗೆ ಈ ಥರ ತೆಗೆದು ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ಕೆಂಪು ಕಲರ್ ಬಂದುಬಿಡುತ್ತೆ ಅದರಲ್ಲಿ, ಅದಕ್ಕೆ ವೈಟೇ ಇರಬೇಕು ನೋಡಿ. ಈ ಥರ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಡ್ವಾನ್ಸಾಗಿ. ನಾನು ಒಂದು 7-8 ಬ್ರೆಡ್ ಪೀಸ್ ತಗೊಂಡಿದ್ದೀನಿ ಫ್ರೆಂಡ್. ಹಾಗೆ ನೋಡಿ, ನಾನು 1/4 ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ, ಒಂದು 3 ಮೊಟ್ಟೆ ನೋಡಿ. ಹಾಗೆ ಇಷ್ಟು ಸಕ್ಕರೆ ತಗೊಂಡಿದ್ದೀನಿ, ಒಂದು 1/4 kg ಸಕ್ಕರೆ. ಇದನ್ನು ಹಾಕಿ ಫ್ರೆಂಡ್ ನಾನು ಈಗ ಮಿಲ್ಕ್ ಬ್ರೆಡ್ ಹಾಗೂ ಬ್ರೆಡ್ ಕೇಕ್ ಥರ ಮಾಡಿ ತೋರಿಸ್ತೀನಿ ಇವಾಗ ನಾನು. ಅದಕ್ಕೆ ಫ್ರೆಂಡ್ಸ್ ನೋಡಿ, ಈ ಜಾರಲ್ಲಿ ನಾನು ಈ ಬ್ರೆಡ್ನ ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಫ್ರೆಂಡ್, ಎಷ್ಟು ಬೇಕು ಅಷ್ಟು ಹಾಲು ಹಾಕ್ಕೊಂಡು, ಇನ್ನೂ ಸ್ವಲ್ಪ ಹಾಲು ಇದೆ ಇಲ್ಲಿ, ಆಮೇಲೆ ನೋಡಿಬಿಟ್ಟು ಹಾಕ್ಕೊಳ್ತೀನಿ ಫ್ರೆಂಡ್. ಈಗ ಇದಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ. ನನಗೆ ಸ್ವೀಟ್ ಜಾಸ್ತಿ ಇಷ್ಟ, ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಪಾಕ ಮಾಡಲಿಕ್ಕೂ ಬೇಕು, ಇದರಲ್ಲಿ ಸಕ್ಕರೆ ಸ್ವಲ್ಪ ಇಟ್ಕೋಬೇಕು. ಈಗ ಈ 3 ಮೊಟ್ಟೆನ ಹೊಡೆದು ಇದರಲ್ಲಿ ಹಾಕ್ಕೊಳ್ತೀನಿ ಫ್ರೆಂಡ್ ಇವಾಗ ನಾನು. ಇವಾಗ ನೋಡಿ ಫ್ರೆಂಡ್, ಇದನ್ನು ನಾನು ಚೆನ್ನಾಗಿ ಮಿಕ್ಸಿಯಲ್ಲಿ ಸಣ್ಣಕ್ಕೆ ರುಬ್ಕೊಳ್ತೀನಿ. ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ ಇದು. ಈಗ ನೋಡಿ ಫ್ರೆಂಡ್, ನಾನು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ದಪ್ಪದಾದ ಪಾತ್ರೆ ಇರಬೇಕು, ಯಾಕಂದರೆ ತಳ ಹತ್ತಿ ಬಿಡುತ್ತೆ ನೋಡಿ. ಈ ಉಳಿದಿದ ಸಕ್ಕರೆಯಲ್ಲಿ ನಾನು ಪಾಕ ಮಾಡ್ಕೊಳ್ತಾ ಇದ್ದೀನಿ ಈಗ. ಅದಕ್ಕೆ ಸ್ವಲ್ಪ ನೀರು, ಜಾಸ್ತಿ ಬೇಡ, ಒಂದು 2-3 ಸ್ಪೂನ್ ಅಷ್ಟೇ, ಯಾಕಂದರೆ ಬೇಗ ಇದಾಗಿಬಿಡುತ್ತೆ ಇಲ್ಲಾಂದರೆ. ನೋಡಿ ಫ್ರೆಂಡ್, ಈ ಥರ ಸಣ್ಣಕ್ಕೆ ಈ ಥರ ಸ್ಪೂನಿಂದ ಇದು ಮಾಡ್ತಾ ಇರ್ಬೇಕು, ಇಲ್ಲಾಂದರೆ ಬೇಗ ಹತ್ಕೊಬಿಡುತ್ತೆ. ದಪ್ಪ ಪಾತ್ರೆ ಅಂದರೆ ಹತ್ಕೊಳ್ಳಲ್ಲ ಬಿಡಿ. ಇದು ಕಲರು ಕೆಂಪಗಾಗಿ ಬರಬೇಕು ನೋಡಿ ಈ ಪಾಕ, ಆವಾಗಲೇ ಚೆನ್ನಾಗಿ ಕಲರ್ ಕೊಡೋದು ನೋಡಿ. ಈ ಥರ ಆಗಬೇಕು. ನನ್ನಿನ್ನೂ ನೋಡ್ರಿ, ಬ್ರೆಡ್ ನೋಡಿದ ಬಿಟ್ಲೆ ಹೆಂಗೆ ಮಾಡ್ತಾಯಿದ್ದಾನೆ. ಬ್ರೆಡ್ ಅಂದರೆ ತುಂಬ ಇಷ್ಟ ಅವನಿಗೆ ನೋಡಿ. ಇಡೀ ಒಂದು ಪ್ಯಾಕ್ ಕೊಟ್ಟರು ತಿಂತಾನೆ ಫ್ರೆಂಡ್ ಬ್ರೆಡ್ ಮಾತ್ರ ನೋಡಿ. ಈ ಥರ ಸ್ಪೂನಿಂದ ಇದು ಮಾಡ್ತಾನೆ ಇರಬೇಕು, ಇಲ್ಲ ಅಂದರೆ ಕೆಳಗಡೆ ಹತ್ತು ಬಿಡುತ್ತೆ. ಚೆನ್ನಾಗಿ ಪಾಕ ಬರಬೇಕು ಫ್ರೆಂಡ್ ಇದು. ತುಂಬ ಚೆನ್ನಾಗಾಗುತ್ತೆ ಕೇಕ್ ಕೂಡ. ಸಣ್ಣ ಮಕ್ಕಳಿಗಂತೂ
ಕೇಕ್ ಈ ಥರ ಮಾಡಿಕೊಟ್ರೆ ಸಾಕು, ತುಂಬ ಖುಷಿ ಆಗ್ತಾರೆ. ನೋಡಿ ಸಕ್ಕರೆ ಎಲ್ಲ ಕರಗಿದೆ, ಈ ಕಲರ್ ಮಾತ್ರ ಬರಬೇಕು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಬಲ್ ಬರ್ತಾ ಇದ್ದಾವೆ. ನೋಡಿ ಫ್ರೆಂಡ್, ಈ ಥರ ಆಗಬೇಕು ಇದು. ನೋಡಿ ಪಾಕ ಎಷ್ಟು ಕೆಂಪಗೆ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ನಾನು ನೋಡಿ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಸೋರ್ಕೊಳ್ತೇನೆ. ನೋಡಿ ಫ್ರೆಂಡ್, ಇದು ಹಸಿ ಇರಬಾರ್ದು ಒಳಗಡೆ. ನೋಡಿ ಒಂದು ಸ್ವಲ್ಪ ಎಣ್ಣೆ ಸೋರ್ಕೊಳ್ತೀನಿ ಈಗ, ಯಾಕೆಂದರೆ ತಳ ಹತ್ತಬಾರ್ದು ಅಂತ. ಇನ್ನೂ ನೋಡಿ ನಮ್ಮದು ಏನು ಮಾಡ್ತಿದ್ದಾರೋ ಅಂತ, ಯಾವ ಥರ ಮಾಡ್ತಾ ಇದ್ದಾನೆ. ಇದಿದೆಯಲ್ಲ ಪಾಕ, ಇದು ಇದರಲ್ಲಿ ಹಾಕೋಬೇಕು ನೋಡಿ ಫ್ರೆಂಡ್. ಈ ಥರ ನೋಡಿ ಎಷ್ಟು ಇದರಲ್ಲಿ ಹಾಕೋಬೇಕು. ಇದು ಕಲರ್ ಎಷ್ಟು ಚೆನ್ನಾಗಿ ಕೊಡುತ್ತೆ ಅಂದರೆ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ. ನೋಡಿ ಫ್ರೆಂಡ್, ಈ ಥರ ಆಗುತ್ತೆ. ಈ ಥರ ಚೆನ್ನಾಗಿ ಹರಡ್ಕೋಬೇಕು. ಈಗ ಇದರೊಳಗಡೆ ಫ್ರೆಂಡ್ಸ್ ಇದನ್ನು ಸೋಸಬೇಕು. ನೋಡಿ ಚೆನ್ನಾಗಿ ಸೋಸಬೇಕು. ಇದರಲ್ಲಿ ಬ್ರೆಡ್ ಪೀಸ್ ಬರ್ತಾವಲ್ಲ, ಚೆನ್ನಾಗಿ ಈ ಥರ ದುಂಡು ಶೇಪಲ್ಲಿ ಸೋಸ್ಕೋಬೇಕು. ಬ್ರೆಡ್ ಪೀಸ್ ಬರಬಾರ್ದು ಇದು. ನೋಡಿ ಫ್ರೆಂಡ್, ಈ ಥರ ಸೋಸ್ಕೋಬೇಕು. ಅದನ್ನೆಲ್ಲ ಬ್ರೆಡ್ ಪೀಸ್ ಬರ್ದ ಹಾಗೆ ಆ ಸಕ್ಕರೆ ಪಾಕದ ಮೇಲೆ ಈ ಥರ ಸೋಸಿ, ಆ ಬ್ರೆಡ್ಡು ಮೊಟ್ಟೆ ಎಲ್ಲ ನಾನು ಅರ್ದಿದ್ನಲ್ಲ ಅದನ್ನೆಲ್ಲ ಇದ್ರ ಮೇಲೆ ಹಾಕ್ಕೊಂಡೆ ನೋಡಿ ಫ್ರೆಂಡ್. ಈಗ ನೋಡಿ ಈ ಪಾತ್ರೆಯಲ್ಲಿ ನಾನು ನೋಡಿ ಈ ಚಮ್ಮಿಂದ ಒಂದು ಚಮ್ ನೀರು ಹಾಕ್ಕೊಳ್ತೀನಿ ಫ್ರೆಂಡ್. ಈಗ ಹಾಕಿದೆ. ಈಗ ಇದರಲ್ಲಿ ಈ ಥರದ್ದು ಒಂದು ಸ್ಟ್ಯಾಂಡ್ ಇಡ್ತೀನಿ ಫ್ರೆಂಡ್. ಈಗ ನೋಡಿ ಈ ಥರ ಇಟ್ಟು ಇದ್ರ ಮೇಲೆ ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಈಗ ಗ್ಯಾಸ್ ಮೇಲೆ ಒಂದು 40 ನಿಮಿಷ ಬೇಯಿಸ್ಕೊತೀನಿ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿ ಕೇಕ್ ಆಗಿ ಬರುತ್ತೆ ಅಂತ ನೀವೇ ನೋಡಿ. ಮಿಲ್ಕ್ ಬ್ರೆಡ್ ಹಾಗೂ ಕೇಕ್ ಅಂತ ಅಂತಾರೆ ನೋಡಿ ಯಾವ ಥರ ಬರುತ್ತೆ ಅಂತ ಫ್ರೆಂಡ್. ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ ಫ್ರೆಂಡ್. ಈಗ ಗ್ಯಾಸ್ ಮೇಲೆ ಇಟ್ಟಿದೆ ಒಂದು 40 ನಿಮಿಷ. ಈಗ ನೋಡಿ ಹೀಗೆ ಬೇಯಿಸ್ತೀನಿ ನೋಡಿ ಯಾವ ಥರ ಆಗುತ್ತೆ ಅಂತ. ನೋಡಿ ಫ್ರೆಂಡ್, ಈಗ ಇದಾಗಿದೆ. ಅದಕ್ಕೆ ನೋಡಿ ಗ್ಯಾಸ್ ಮೇಲಿಂದ ತೆಗೆದೆ ಸ್ವಲ್ಪ ತಣ್ಣಗೆ ಹಾಕಿಟ್ಟಿದ್ದೀನಿ ಫ್ರೆಂಡ್. ನೋಡಿ ನಾನು ಒಂದೆರಡು ಸತಿ ಈಗ ಸ್ಪೂನ್ ಹಾಕಿ ನೋಡಿದೆ, ತುಂಬ ಚೆನ್ನಾಗಿದೆ ನೋಡಿ, ಹತ್ತುತ್ತಾ ಇಲ್ಲ ಆಗಿದೆ. ಇದನ್ನು ಈಗ ಫ್ರಿಜ್ಜಲ್ಲಿ 1 ಗಂಟೆ ಕಾಲ ಇಡ್ತೀನಿ ಫ್ರೆಂಡ್. ಇದು ಅಷ್ಟು ಚೆನ್ನಾಗಾಗಿ ಬರುತ್ತೆ ನೋಡಿ. ಫ್ರಿಜ್ ಇಲ್ಲದೆ ಇರೋರು ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ 1-2 ಗಂಟೆ ಕಾಲ ಇಟ್ಟರೆ ಚೆನ್ನಾಗಾಗುತ್ತೆ. ಈಗ ನಾನು ಇದನ್ನು 1 ಗಂಟೆ ಫ್ರಿಜ್ಜಲ್ಲಿ ಇಡ್ತೀನಿ, ಆಮೇಲೆ ತೋರಿಸ್ತೇನೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದು ನೋಡಿ ಫ್ರೆಂಡ್, ಈಗ ಫ್ರಿಜ್ಜಲ್ಲಿ ಇಟ್ಟಿದ್ದೆ 1 ಗಂಟೆ ಕಾಲ. ಹೇಗಾಗಿದೆ ಅಂತ ನೋಡಬೇಕು ಫ್ರೆಂಡ್. ನೋಡಿ ಈ ಥರ ಸುತ್ತಲಿಗೂ ಈ ಥರ ಕವರ್ ಮಾಡ್ಕೋಬೇಕು, ಯಾಕಂದರೆ ಸ್ವಲ್ಪ ಹಿಡಿದಿದ್ರೆ ಕ್ಲೀನಾಗಿ ಬಿಡುತ್ತೆ. ಅದು ಸ್ವಲ್ಪ ಅಷ್ಟೇ, ಸ್ವಲ್ಪ ಹತ್ತಿದ್ರೂ ಕೂಡ ಸ್ವಲ್ಪ ಒಂದು ಸ್ಪೂನಿಂದ ಆಗಲಿ ಒಂದು ಚಾಕು ಆಗಲಿ ಸಹಾಯದಿಂದ ಬಿಡಿಸ್ಕೋಬೇಕು. ಈಗ ಈ ತಟ್ಟೆಯಲ್ಲಿಟ್ಟು ನೋಡಿ ಈ ಥರ ಇಟ್ಟು ಸ್ವಲ್ಪ ಈ ಥರ ಇಟ್ಕೋಬೇಕು, ಅದೇ ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್. ನಂದು
ಬ್ರೆಡ್ ಕೇಕು, ಮಿಲ್ಕ್ ಕೇಕು ಎಷ್ಟು ಚೆನ್ನಾಗಾಗಿದೆ ನೋಡಿ. ಬರೀ 4 ಸಾಮಗ್ರಿಯಿಂದ ಈ ಥರ ಕೇಕ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಕೂಡ ತುಂಬ ಖುಷಿಯಾಗುತ್ತೆ. ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಚೆನ್ನಾಗಾಗಿದೆ. ಚಿಕ್ಕ ಮಕ್ಕಳಿಗಂತೂ ತಿನ್ನೋಕ್ಕೆ ಬೇಗ ಮಾಡಿಕೊಡುವುದು ನೋಡಿ ಫ್ರೆಂಡ್. ನೋಡಿ 4 ಸಾಮಗ್ರಿಯಿಂದ ಎಷ್ಟು ಚೆನ್ನಾಗಿ ಕೇಕ್ ಮಾಡಿದ್ದೀನಿ ನಾನು ಕೂಡ. ತುಂಬ ಚೆನ್ನಾಗಾಗಿದೆ ಫ್ರೆಂಡ್. ನೀವು ಕೂಡ ಮಾಡಿ ಕಮೆಂಟ್ಸಲ್ಲಿ ಹೇಗಿದೆ ಅಂತ ತಿಳಿಸಿ. ಹಾಗೂ ನಾನು ಮಾಡಿದ್ದು ಕೂಡ ಹೇಗಿದೆ ಅಂತ ತಿಳಿಸಿ ಫ್ರೆಂಡ್. ತುಂಬ ಚೆನ್ನಾಗಿ ಆಗಿದೆ. ಕಲರು ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್. ನೋಡಿ ಎಷ್ಟು ಸ್ಮೂತಾಗಿದೆ. ತುಂಬ ಚೆನ್ನಾಗಂತೂ ಆಗಿದೆ. ಈ ಥರ ಮಾಡಿ ನೀವು ತಿನ್ನಿ ಫ್ರೆಂಡ್. ತುಂಬ ಚೆನ್ನಾಗಾಗುತ್ತೆ. ಹೇಗಿದೆ ಅಂತ ನನಗೆ ತಿಳಿಸಿ. ನಾನು ಮಾಡಿದ ಕೇಕ್, ಬ್ರೆಡ್ ಮಿಲ್ಕ್ ಕೇಕ್ ಎಷ್ಟು ಚೆನ್ನಾಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಫ್ರೆಂಡ್ಸ್. ನನ್ನ ಕೇಕ್ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ನೋಡಿ ನಮ್ಮ ಪಾರಿವಾಳ ಯಾವ ಥರ ಕೂಗ್ತಾ ಇದೆ ಫ್ರೆಂಡ್ಸ್. ಒಂಥರ ಯಾವ ಥರ ಸೌಂಡ್ ಬರ್ತಾ ಇದೆ ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.